ನಮಸ್ಕಾರ. 2026 ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರುವ ವರ್ಷ ಆಗಬಹುದಾ? ಕರ್ಕಾಟಕ ರಾಶಿಯವರಿಗೆ ಅಂದ್ರೆ ಪುನರ್ವಸು, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದವರಿಗೆ ಈ ವರ್ಷ ನಿಜಕ್ಕೂ ಒಂದು ಆಳವಾದ ಬದಲಾವಣೆಯನ್ನು ತರಲಿದೆ. ಬನ್ನಿ, ಈ ವರ್ಷದ ಜ್ಯೋತಿಷ್ಯದ ಮುನ್ನೋಟವನ್ನ ಒಟ್ಟಿಗೆ ನೋಡೋಣ, ಯಾಕೆಂದ್ರೆ ಇದು ಸ್ಪಷ್ಟವಾಗಿ 2 ಭಾಗಗಳಾಗಿ ವಿಂಗಡಣೆಯಾದ ಒಂದು ವರ್ಷ. ನೋಡಿ, 2026ರ ಒಟ್ಟಾರೆ ಸಾರಾಂಶವೇ ಇದು. ಇದನ್ನ ಕೇವಲ ಒಂದು ಬದಲಾವಣೆಯನ್ನೋಕ್ಕಾಗಲ್ಲ, ಇದೊಂದು ಸಂಪೂರ್ಣ ಪರಿವರ್ತನೆ. ಹಾವು ಹಳೆಯ ಚರ್ಮವನ್ನ ಕಳಚಿ ಹೊಸ ಚರ್ಮವನ್ನ ಪಡೆದ ಹಾಗೆ ಹೆಚ್ಚು ಶಕ್ತಿಶಾಲಿಯಾದ ನಿಮ್ಮನ್ನ ನೀವು ಜಗತ್ತಿಗೆ ತೋರಿಸೋ ಸಮಯ ಇದು. ಹೌದು, ದಾರಿಯ ಆರಂಭದಲ್ಲಿ ಸ್ವಲ್ಪ ಕಷ್ಟಗಳು, ಸವಾಲುಗಳು ಇರಬಹುದು, ಆದರೆ ನೆನಪಿಡಿ, ಪ್ರತಿಯೊಂದು ಸವಾಲು ಕೂಡ ಭವಿಷ್ಯದಲ್ಲಿ ನೀವು ಪಡೆಯಬಹುದಾದ ಅದ್ಭುತ ಯಶಸ್ಸಿಗೆ ಹಾಕೋ ಅಡಿಪಾಯ ಅಷ್ಟೇ. ಸರಿ, ಹಾಗಾದ್ರೆ ಈ ರೋಚಕ ಪಯಣವನ್ನ ಶುರು ಮಾಡೋಣ. ಈ ವರ್ಷದ ಕಥೆಯಲ್ಲಿ 2 ಮುಖ್ಯ ಅಧ್ಯಾಯಗಳಿವೆ. ಒಂದು ಮೊದಲು ಮತ್ತು ಇನ್ನೊಂದು ನಂತರ. ವರ್ಷದ ಮಧ್ಯದಲ್ಲಿ ಒಂದು ದೊಡ್ಡ ಗ್ರಹಗಳ ಬದಲಾವಣೆಯೇ ಆಗುತ್ತೆ. ಅದು ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಒಂದು ಸಿನಿಮಾ ತರದ ನಾಟಕೀಯ ತಿರುವು ಕೊಡುತ್ತೆ. ಅಂದ್ರೆ ನಿಮ್ಮ ಪಯಣ ಮೊದಲು ಸವಾಲುಗಳ ಕಣಿವೆಯಲ್ಲಿ ಶುರುವಾಗಿ ಆಮೇಲೆ ವಿಜಯದ ಶಿಖರದ ಕಡೆಗೆ ಹೋಗುತ್ತೆ. ಆರಂಭದಲ್ಲಿ ತಾಳ್ಮೆ ಮತ್ತೆ ಸರಿಯಾದ ಸಿದ್ಧತೆ ಇವೆರಡೇ ನಿಮ್ಮ ಜೊತೆ ಇರಬೇಕಾದ ಮುಖ್ಯವಾದ ಅಸ್ತ್ರಗಳು. ಆದ್ರೆ ಚಿಂತೆ ಬೇಡ, ವರ್ಷದ 2ನೇ ಭಾಗದಲ್ಲಿ ನೀವು ಪಡೆಯೋ ಫಲಗಳು ನೀವು ಪಟ್ಟ ಎಲ್ಲಾ ಕಷ್ಟವನ್ನ ಮರೆಸ್ಬಿಡುತ್ತೆ. ಸರಿ, ಹಾಗಾದ್ರೆ ಮೊದಲು ವರ್ಷದ ಮೊದಲನೇ ಭಾಗವನ್ನ ರೂಪಿಸೋ ಆ ಪ್ರಬಲ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳು ಸ್ವಲ್ಪ ಒತ್ತಡ ತರಬಹುದು, ಹೊಸ ಪಾಠಗಳನ್ನು ಕಲಿಸಬಹುದು, ಆದ್ರೆ ಇವೇ ಗ್ರಹಗಳು ನಿಮ್ಮ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಒಂದು ಭದ್ರವಾದ ಅಡಿಪಾಯವನ್ನ ಹಾಕಿಕೊಡ್ತವೆ. ಹಾಗಾದ್ರೆ ಸಿದ್ಧರಾಗಿ. ಮೊದಲಿಗೆ ರಾಹುವಿನ ಪ್ರಭಾವ. 8ನೇ ಮನೆಯಲ್ಲಿರೋ ರಾಹು ಒಂದು ವೈಲ್ಡ್ ಕಾರ್ಡ್ ಇದ್ದಾಗೆ. ಅಂದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ಇದು ಇದ್ದಕ್ಕಿದ್ದಾಗೆ ನಡೆಯೋ ಘಟನೆಗಳನ್ನ, ಮುಚ್ಚಿಟ್ಟಿರೋ ರಹಸ್ಯಗಳನ್ನ ಮತ್ತೆ ನಿಮ್ಮ ಮನಸ್ಸಿನ ಆಳದಲ್ಲಿರೋ ವಿಷಯಗಳನ್ನ ಹೊರಗೆ ತರಬಹುದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ, ಶೇರ್ ಮಾರುಕಟ್ಟೆ ಅಥವಾ ಯಾವುದೇ ಊಹಾಪೋಹದ ವ್ಯವಹಾರಗಳಲ್ಲಿ ತುಂಬಾ ಹುಷಾರಾಗಿರಬೇಕು. ಇನ್ನು ಕೇತುವಿನ ಶಕ್ತಿ. ಇದು ನೇರವಾಗಿ ನಿಮ್ಮ ಮಾತಿನ ಮೇಲೆ ಪರಿಣಾಮ ಬೀರುತ್ತೆ. ಕೆಲವೊಮ್ಮೆ ನೀವು ಆಡಿದ ಮಾತುಗಳಿಂದಲೇ ನಿಮಗೆ ಬೇಸರವಾಗ್ಬೋದು ಅಥವಾ ಪಶ್ಚಾತ್ತಾಪ ಪಡೋ ಸಂದರ್ಭ ಬರ್ಬೋದು. ಆದ್ರಿಂದ ಯಾರ ಜೊತೆ ಮಾತಾಡುವಾಗ್ಲೂ ಸ್ವಲ್ಪ ಜಾಗರೂಕತೆಯಿಂದ ಇರೋದು ಒಳ್ಳೇದು. ಮಾತಾಡೋ ಮುಂಚೆ ಒಂದು ಕ್ಷಣ ಯೋಚನೆ ಮಾಡೋದು ತುಂಬಾನೇ ಮುಖ್ಯ. ಶನಿ ಅಂದ ತಕ್ಷಣ ಸ್ವಲ್ಪ ಭಯ ಆಗುತ್ತೆ ಅಲ್ವಾ? ಆದ್ರೆ ಈ ಬಾರಿ ಶನಿಯ ಪ್ರಭಾವ ಕಠಿಣ ಅನ್ಸಿದ್ರೂ ಕೊನೆಗೆ ಅದು ನಿಮ್ಮ ಪರವಾಗೇ ಕೆಲಸ ಮಾಡುತ್ತೆ. ಒಂದು ಖುಷಿ ಸುದ್ದಿ ಅಂದ್ರೆ ಇದು ನಿಮ್ಮನ್ನ ಅಷ್ಟಮ ಶನಿಯಂತಹ ಕಷ್ಟದ ಹಂತಗಳಿಂದ ಹೊರಗೆ ತಂದಿದೆ. ಅಂದ್ರೆ ಕಳೆದ ಕೆಲವು ವರ್ಷಗಳಿಂದ ಇದ್ದ ತೀವ್ರ ಒತ್ತಡ ಈಗ ಮುಗಿದಿದೆ. ಒಂದು ದೊಡ್ಡ ನಿಟ್ಟುಸಿರು ಬಿಡಬಹುದು. ಈಗ ಶನಿ ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತಾ ಇದ್ದಾನೆ. ಹಾಗಾದ್ರೆ ಮೊದಲ 5 ತಿಂಗಳನ್ನ ಒಂದೇ ಮಾತಲ್ಲಿ ಹೇಳೋದಾದ್ರೆ ಹೇಗೆ? ಇದು ಒಂದು ದೊಡ್ಡ ಆಟ ಶುರು ಆಗೋ ಮುಂಚೆ ಮಾಡೋ ಪ್ರಾಕ್ಟೀಸ್ ಇದ್ದಾಗೆ. ತೆರೆಮರೆಯಲ್ಲಿ ನೀವು ಸಿದ್ಧತೆ ಮಾಡ್ಕೊಳ್ಳೋ ಸಮಯ. ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕು, ದುಡ್ಡಿನ ವಿಷಯದಲ್ಲಿ ಶಿಸ್ತು ಬೇಕು ಮತ್ತೆ ಶಾಂತವಾಗಿ ತಯಾರಿ ನಡೆಸಬೇಕು. ಇದು ಒಂದ್ ರೀತಿ ಬಿರುಗಾಳಿ ಬರೋದಕ್ಕಿಂತ ಮುಂಚಿನ ಶಾಂತತೆ ಇದ್ದಾಗೆ. ಇಲ್ಲಿಯವರೆಗೂ ಕೇಳಿದ್ದು ಕೇವಲ ಪೀಠಿಕೆ. ಈಗ ಬರ್ತಿದೆ ನೋಡಿ ಅಸಲಿ ಕಥೆ. ವರ್ಷದ ಅತ್ಯಂತ ನಿರ್ಣಾಯಕ ತಿರುವು. ನಿಮ್ಮ ಇಡೀ ವರ್ಷದ ಕಥೆಯನ್ನೇ ಬದಲಾಯಿಸೋ, ನಿಮ್ಮ ಭಾಗ್ಯವನ್ನೇ ಬೆಳಗಿಸೋ ಒಬ್ಬ ಹೀರೋ ಎಂಟ್ರಿ ಕೊಡ್ತಾನೆ. ಹೌದು, ಆ ಹೀರೋ ಬೇರೆ ಯಾರೂ ಅಲ್ಲ, ಜ್ಞಾನ, ವಿಸ್ತರಣೆ ಮತ್ತು ಅದೃಷ್ಟಕ್ಕೆ ಅಧಿಪತಿಯಾದ ನಮ್ಮ ಗುರುಗ್ರಹ. 2026ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಬೆಳವಣಿಗೆ, ಅವಕಾಶ ಎಲ್ಲವನ್ನೂ ತಂದುಕೊಡೋದೇ ಗುರುವಿನ ಚಲನೆ. ವರ್ಷದ ಸೆಕೆಂಡ್ ಹಾಫ್ ಒಂದು ರೀತಿ ಗೋಲ್ಡನ್ ಪೀರಿಯಡ್ ಆಗೋದಕ್ಕೆ ಕಾರಣವೇ ಗುರು. ಈ ಟೈಮ್ಲೈನ್ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಜೂನ್ 1, 2026. ಈ ಡೇಟನ್ನ ಎಲ್ಲಾದ್ರೂ ಬರ್ದಿಟ್ಕೊಳ್ಳಿ, ಯಾಕಂದ್ರೆ ಈ ದಿನದಿಂದ ವರ್ಷದ ಎನರ್ಜಿ ಸಂಪೂರ್ಣವಾಗಿ ಬದಲಾಗುತ್ತೆ. ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಒಂದು ದೊಡ್ಡ ಜಂಪ್ ಆಗುತ್ತೆ. ಇದು ಕೇವಲ ಬದಲಾವಣೆ ಅಲ್ಲ, ಇದು ನಿಮ್ಮ ಜೀವನದ ಒಂದು ದೊಡ್ಡ ಜಾಗೃತಿಯ ಸಮಯ. ಹಾಗಾದ್ರೆ ಗುರು ಕರ್ಕಾಟಕ ರಾಶಿಗೆ ಬಂದ್ರೆ ಏನಾಗುತ್ತೆ? ಇದು ನಿಮ್ಮ ಖ್ಯಾತಿ, ನಿಮ್ಮಲ್ಲಿರೋ ಆಶಾವಾದ, ನಿಮ್ಮ ಚೈತನ್ಯ ಎಲ್ಲವನ್ನೂ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಹಂಸಯೋಗ ಅನ್ನೋ ಒಂದು ತುಂಬಾನೇ ಶಕ್ತಿಶಾಲಿ ಯೋಗವನ್ನ ರೂಪಿಸುತ್ತೆ. ಇದೊಂದು ರಾಜಯೋಗ. ಅಂದ್ರೆ ಇದು ನಿಮ್ಗೆ ಅದ್ಭುತವಾದ ಜ್ಞಾನ, ಸಮಾಜದಲ್ಲಿ ಗೌರವ ಮತ್ತು ಒಂದು ರೀತಿ ದೈವಿಕ ರಕ್ಷಣಾ ಕವಚವನ್ನ ಕೊಡುತ್ತೆ.
ಸರಿ, ಈ 2 ಭಾಗಗಳ ವರ್ಷ ಅನ್ನೋ ಕಾನ್ಸೆಪ್ಟು ನಮ್ಮ ಜೀವನದ ಬೇರೆ ಬೇರೆ ಮುಖ್ಯವಾದ ವಿಷಯಗಳ ಮೇಲೆ ಅಂದ್ರೆ ಕೆರಿಯರ್, ಹಣಕಾಸು, ಸಂಬಂಧ, ಆರೋಗ್ಯ ಇದರ ಮೇಲೆಲ್ಲ ಹೇಗೆ ಪರಿಣಾಮ ಬೀರುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲಿಗೆ ಕೆರಿಯರ್. ಫಸ್ಟ್ ಹಾಫ್ ಮತ್ತೆ ಸೆಕೆಂಡ್ ಹಾಫ್ ನಡುವೆ ಇರೋ ವ್ಯತ್ಯಾಸ ನೋಡಿ ಆಕಾಶ ಭೂಮಿಯಷ್ಟು ಇದೆ. ಮೊದಲಾರ್ಧದಲ್ಲಿ ನೀವು ಬ್ಯಾಕ್ಗ್ರೌಂಡಲ್ಲಿ ರಿಸರ್ಚ್ ಪ್ಲಾನಿಂಗ್ ಮಾಡ್ತಾ ಇರ್ತೀರಾ, ಆದ್ರೆ ಜೂನ್ ನಂತರ ನಿಮ್ಮ ಪ್ರೊಫೆಷನಲ್ ಇಮೇಜ್ ರಾಕೆಟ್ ತರ ಮೇಲಕ್ಕೆ ಹೋಗುತ್ತೆ. ನೀವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗೋ ಸಮಯ ಇದು. ಪ್ರಮೋಷನ್, ಲೀಡರ್ಶಿಪ್ ಅವಕಾಶಗಳು ಮತ್ತೆ ಹೊಸ ಬಿಸ್ನೆಸ್ನಲ್ಲಿ, ವಿಶೇಷವಾಗಿ ವಿದೇಶಿ ಸಂಪರ್ಕಗಳಿದ್ರೆ ದೊಡ್ಡ ಯಶಸ್ಸು ಸಿಗುತ್ತೆ. ಹಣಕಾಸಿನ ವಿಷಯದಲ್ಲೂ ಸೇಮ್ ಸ್ಟೋರಿ. ಮೊದಲಾರ್ಧದಲ್ಲಿ ದುಡ್ಡು ಬಂದಷ್ಟೇ ವೇಗವಾಗಿ ಖರ್ಚಾಗುತ್ತೆ, ಕೈಯಲ್ಲಿ ನಿಲ್ಲೋದೇ ಇಲ್ಲ. ಆದ್ರೆ ಸೆಕೆಂಡ್ ಹಾಫ್ನಲ್ಲಿ ನಿಮ್ಮ ಫಿನಾನ್ಷಿಯಲ್ ಡಿಸಿಷನ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಆದಾಯದ ಮೂಲಗಳು ಸ್ಥಿರವಾಗುತ್ತೆ, ನಿಮ್ಮ ಅದೃಷ್ಟಾನೂ ಕೈ ಹಿಡಿಯುತ್ತೆ. ನೀವು ಪಾಲಿಸಿದ ಆರ್ಥಿಕ ಶಿಸ್ತಿಗೆ ಒಳ್ಳೆ ಫಲ ಸಿಗುತ್ತೆ. ಅಷ್ಟೇ ಅಲ್ಲ, ಪಿತ್ರಾರ್ಜಿತ ಆಸ್ತಿ ಅಥವಾ ಇನ್ಶೂರೆನ್ಸ್ ಮೂಲಕ ಇದ್ದಕ್ಕಿದ್ದ ಹಾಗೆ ದುಡ್ಡು ಬರೋ ಸಾಧ್ಯತೆನೂ ಇದೆ. ಇನ್ನು ಸಂಬಂಧಗಳ ವಿಷಯಕ್ಕೆ ಬಂದ್ರೆ ರಾಹುಕೇತುವಿನಿಂದಾಗಿ ಸ್ವಲ್ಪ ಏರುಪೇರು ಇರಬಹುದು, ಕುಟುಂಬದಲ್ಲಿ ಸಾಮರಸ್ಯ ಸ್ವಲ್ಪ ಕಮ್ಮಿಯಾಗಬಹುದು. ಆದ್ರೆ ಚಿಂತೆ ಮಾಡ್ಬೇಡಿ, ಜೂನ್ 1ರ ನಂತರ ಗುರು ಎಲ್ಲವನ್ನೂ ಸರಿಪಡಿಸ್ತಾನೆ. ಗುರುವಿನ ಆಶೀರ್ವಾದದಿಂದ ಪ್ರೀತಿ, ಸಾಮರಸ್ಯ, ಖುಷಿ ಎಲ್ಲವೂ ಮತ್ತೆ ನಿಮ್ ಜೀವನಕ್ಕೆ ಬರುತ್ತೆ. ಕುಟುಂಬ ಜೀವನ ನಿಜವಾಗ್ಲೂ ಸಂತೋಷದಾಯಕ ಆಗತ್ತೆ. ಆರೋಗ್ಯದ ಬಗ್ಗೆನೂ ಅಷ್ಟೆ. ಫಸ್ಟ್ ಹಾಫ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ರಾಹುವಿನಿಂದಾಗಿ ಆತಂಕ, ಫುಡ್ ಪಾಯ್ಸನಿಂಗ್ ತರಹದ ಸಮಸ್ಯೆಗಳು ಬರಬಹುದು. ಆದ್ರೆ ಜೂನ್ ನಂತರ ಗುರು ಒಂದು ರೀತಿ ನಿಮ್ಮ ಪರ್ಸನಲ್ ಬಾಡಿಗಾರ್ಡ್ ತರಹ ಕೆಲಸ ಮಾಡ್ತಾನೆ, ಒಂದು ದೊಡ್ಡ ರಕ್ಷಣಾ ಕವಚವನ್ನೇ ಕೊಡ್ತಾನೆ. ನಿಮ್ಮ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆದ್ರೂ ಒಂದು ಒಳ್ಳೆ ಡೈಲಿ ರೂಟೀನ್ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಸರಿ, ಇಷ್ಟೆಲ್ಲ ಗ್ರಹಗಳ ಪ್ರಭಾವ ಇದೆ. ಹಾಗಾದ್ರೆ ಈ ಎನರ್ಜಿಯನ್ನ ನಮ್ಗೆ ಅನುಕೂಲ ಆಗೋ ಹಾಗೆ ಹೇಗೆ ಬಳಸ್ಕೊಳ್ಳೋದು? ಅದಕ್ಕೆ ಕೆಲವು ಸಿಂಪಲ್ ಆದ್ರೆ ತುಂಬಾ ಪವರ್ಫುಲ್ ಆದ ಸಲಹೆಗಳು ಮತ್ತೆ ಪರಿಹಾರಗಳನ್ನ ನೋಡೋಣ. ಇದನ್ನ ನಿಮ್ಮ ಕಾಸ್ಮಿಕ್ ಟೂಲ್ ಕಿಟ್ ಅಂತ ಅಂದ್ಕೊಳ್ಳಿ. ಇವು ಕೇವಲ ಪೂಜೆಗಳಲ್ಲ, ಇವು ನಿಮ್ಮ ಇಂಟರ್ನಲ್ ಪವರನ್ನ ಜಾಸ್ತಿ ಮಾಡೋಕಿರೋ ಟೆಕ್ನಿಕ್ಗಳು. ದೈನಂದಿನ ಶಿವನ ಆರಾಧನೆಯಿಂದ ಹಿಡಿದು ಶಕ್ತಿಯುತ ಮಂತ್ರಗಳನ್ನ ಹೇಳೋದು ಮತ್ತೆ ಕೆಲವು ಸಣ್ಣಪುಟ್ಟ ಶಿಸ್ತುಗಳನ್ನ ಪಾಲಿಸೋದು, ಇವೆಲ್ಲವೂ ಗ್ರಹಗಳ ಶಕ್ತಿಯೊಂದಿಗೆ ನಿಮ್ಮನ್ನ ಒಂದಾಗೋಕೆ ಸಹಾಯ ಮಾಡುತ್ತೆ. ಇವುಗಳನ್ನ ಪಾಲಿಸೋದ್ರಿಂದ ನೀವು ಯಾವುದೇ ಸವಾಲನ್ನ ಒಂದು ಅವಕಾಶವಾಗಿ ಬದಲಾಯಿಸೋ ಶಕ್ತಿ ಪಡಿತೀರಾ. ಹಾಗಾದ್ರೆ 2026 ಇದು 2 ಭಾಗಗಳ ಒಂದು ಅದ್ಭುತ ಕಥೆ. ಮೊದಲನೇ ಭಾಗ ಸಿದ್ಧತೆ ಮತ್ತು ತಾಳ್ಮೆಯನ್ನ ಕೇಳಿದ್ರೆ, 2ನೇ ಭಾಗ ನಿಮಗೆ ಅದ್ಭುತವಾದ ಬೆಳವಣಿಗೆ ಮತ್ತು ಯಶಸ್ಸನ್ನ ಕೊಡುತ್ತೆ. ಈಗ ನಿಮ್ಗೆ ದಾರಿ ಗೊತ್ತಿದೆ, ಒಂದ್ ರೀತಿ ನಕ್ಷೆ ನಿಮ್ಮ ಕೈಯಲ್ಲಿದೆ. ನಿಮ್ಮ ಹಾದಿಯನ್ನ ನೀವೇ ರೂಪಿಸ್ಕೊಡೋ ಶಕ್ತಿ ನಿಮ್ಮಲ್ಲಿದೆ. ಈಗ ಪ್ರಶ್ನೆ ಇರೋದು, ಈ ಕಾಸ್ಮಿಕ್ ಮ್ಯಾಪ್ ಕೈಯಲ್ಲಿರುವಾಗ 2026ರ ನಿಮ್ಮ ಪಯಣವನ್ನ ನೀವು ಹೇಗೆ ರೂಪಿಸ್ತೀರಾ? ಯೋಚ್ನೆ ಮಾಡಿ.